ಏನು ಈ ಕಾಯಕ ಪರಿಸ್ಥಿತಿನ ಪ್ರತಿ ಗ್ರಾಮದಲ್ಲೂ ನಾವು ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಮಳೆ ಹೊಡೆಯವರು ಟ್ರ್ಯಾಕ್ಟರ್ ನಡೆಸೋರು ಇವರೆಲ್ಲ ಗೌರವಿಸ್ತಾ ಇರಲಿಲ್ಲ. ಹಿಂದೆ ಪುಟ್ಟಣ್ಣಯ್ಯನವರು ಇದನ್ನ ಅವಾಗಿ ಚಾಲನೆಗೆ ತಂದಿದ್ದಾರೆ. ಎಲ್ಲಾ ಗ್ರಾಮದವರು ಸಹ ಕೃಷಿ ಕ್ಷೇತ್ರದಲ್ಲೂ ತೊಳ್ಕೊಂಡಿರ್ತಾರೆ. ಅಂತ ಗುರುತಿಸಿ ನಾವು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕು. ಅದರಿಂದ ಕೃಷಿ ಕ್ಷೇತ್ರಕ್ಕೆ ಒಂದು ಗೌರವವನ್ನು ಕೊಟ್ಟಂಗ. ದಲಿತ ಪ್ರತಾಪಣ್ಣ, ಇಂದುವಾರಿ ಚಂದ್ರಣ್ಣ, ತುಮಕೂರು ಜಿಲ್ಲಾಧ್ಯಕ್ಷರು ಹಾಗೂ ಉತ್ತರ ಕರ್ನಾಟಕ ಮತ್ತು ನಾಗಮಂಗಲದ ಸುರೇಶ್ ತಾಲೂಕು ಅಧ್ಯಕ್ಷರು, ಮಳವಳ್ಳಿ ಬಸವರಾಜಣ್ಣ, ಶ್ರೀರಂಗಪಟ್ಟಣದ ರಕ್ತಪಾಳ್ಯ ಚಂದ್ರಣ್ಣ ಮತ್ತು ಮಂಡ್ಯದ ಶಿವಳ್ಳಿ ಚಂದ್ರ ಅಧ್ಯಕ್ಷರು ಬರಬೇಕು. ಎಲ್ಲ ಈ ಸನ್ಮಾನಿತರು ಬರಬೇಕು. ವ್ಯಕ್ತಿಗೆ ಮತ್ತು ಎಲ್ಲರೂ ಕೂಡ ಬರಬೇಕು. ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಬಾಳ್ಕೋಡಿ ವೆಂಕಟೇಗೌಡರು ಬರಬೇಕು. ವ್ಯಕ್ತಿಗಳೇ ಇವರು ಸಫಾಯಿ ಚರ್ಮಕಾರಿ ಬಂದಿದ್ದಾರೆ ನೋಡಿ. ನಾರಾಯಣ್ ಸನ್ಮಾನಿತರಲ್ಲಿ KM ನಂಜಪ್ಪ ಬಸವಮಡಿಯವರು ಅವರು ಬರಬೇಕು. ಸಫಾಯಿ ಚರ್ಮಕಾರಿ ಸಂಘದ ನಮ್ಮ ಇವ್ರ ಹೆಸರು ಮಾತಾಡ್ಸಿ ಹೇಳದ ನಿಜಪ್ಪರ. ಯಾರಣ್ಣ ಕಾಳಪ್ಪರು ಸಮಾಜ ಸೇವಕರಾದ ಮಹೇಂದ್ರ ಸಿಂಗ್ ಕಾಳಪ್ಪನವರು, ಕೃಷ್ಣ ಹೋಗಿ ನಾನು ತೆಗಿತೀನಿ ಹೋಗಿ ಕೊಡಿ ಮೊಬೈಲ್ ಕೊಡಿ. ಸರ್ ಇಲ್ಲಿ ನೋಡಿ. ಎಸ್ ವೀಕ್ಷಕ ನಮಸ್ಕಾರ. ತಾವೇನ್ ನೋಡ್ತಾ ಇದ್ರಿ, ಇವತ್ತು ನಿಜವಾಗ್ಲೂ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಿಜವಾಗ್ಲೂ ನಮ್ಮ ನರಸೀಪುರ ತಾಲೂಕಲ್ಲಿ ಬನ್ನೂರಿನಲ್ಲಿ ಆಗಿದೆ. ಬನ್ನೂರಿನಲ್ಲಿ ಇವತ್ತು ರಾಜ್ಯ ಮಟ್ಟದ ನಾಯಕರು ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಂತಹ ಜಿಲ್ಲಾ ಪದಾಧಿಕಾರಿಗಳು ಬಂದಂತಹ ಏನು ಇವತ್ತು ಯಶಸ್ವಿಯಾದಂತಹ ಕಾರ್ಯಕ್ರಮ. ಆಗಮಿಸಿ ಅವರ ಕಾರ್ಯಗಳನ್ನು ಬಿಟ್ಟು ಇಲ್ಲೊಂದಷ್ಟು ವಿಚಾರಗೋಷ್ಠಿಯನ್ನ ರೈತರ ಪರವಾಗಿ ಹಮ್ಮಿಕೊಳ್ಳಲಿಕ್ಕೆ ಬಂದಂತ ನಮ್ಮೆಲ್ಲ ಹಿರಿಯ ಹೋರಾಟಗಾರರು, ಪ್ರಗತಿಪರ ಸಂಘದ ಮುಖಂಡರು, ನಾವು ನಂತಸ್ತೇನೆ ಬೆಳೆಸಿರೋದು ಅಂದ್ರೆ ರೈತ ಸಂಘಟನೆಯಿಂದಲೇ ಹೆಚ್ಚು ರಾಜ್ಯದ ಕನಿಷ್ಠ 15ರಿಂದ 20 ಜಿಲ್ಲೆಯ ಬಂಧುಗಳಿದ್ದಾರೆ. ನಮ್ಗೆ ಅವರೆಲ್ಲ ಕರೆಸಿದ್ರೆ ಒಂದು ದಿನ ಎಲ್ಲರೂ ಮಾತಾಡ್ಬೋದು. ದೊಡ್ಡ ಮಟ್ಟದ ಒಂದು ಸಂಘಟನೆ ಮುಖಾಂತರವಾಗಿ ನಾವು ಬೆಳಕಿಗೆ ಬಂದಿರೋದು. ಆದರೆ ನಮ್ಮ ಹೋರಾಟದ ಕಿಚ್ಚನ್ನು ಹಂಚಲಿಕ್ಕೆ ಬಂದಿರೋದ್ರಿಂದ ಇವರೆಲ್ಲ ನಮ್ಮ ಬಂಧುಗಳಾಗಿ ಕನಿಷ್ಠ 800 ಕಿಲೋಮೀಟರ್ ಅವರೆಲ್ಲರಿಗೂ ಬಂಧುವರಿಗೆ ಹಸಿಭಕ್ತ ಬಿಸಿಗೆಲ್ಲವನಾಡು ಜನರ ಪರವಾಗಿ ಈ ಒಂದು ಗೌರವ ವಂದನೆಯನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ಸ್ವೀಕರಿಸಬೇಕು ಮತ್ತು ಈ ನಾಡಿನ ಜನರಿಗೆ ಹೆಚ್ಚು ಇನ್ನು ಮುಂದೆ ಹೆಚ್ಚು ನಾಡಿನ ರೈತರಿಗೆ ಅನುಕೂಲವಾಗುವ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟಿತರಾಗಿ ಹೋರಾಟವನ್ನು ಮಾಡಬೇಕು. ಮತ್ತೆ ನಮ್ಮ ಬನಾನಾ ದೇವರಾಜ್ ಅವರು ಕೂಡ ಇವತ್ತು ನಮ್ಮ ಜೊತೆ ಸಂಘಟನೆ ಸೇರ್ಕೊಂಡು ಎಲ್ಲರಿಗೂ ಬನಾನಾ ಮತ್ತು ಬಿಸ್ಕೆಟ್ ಬಾಳೆಹಣ್ಣುಗಳನ್ನ ಅಂತ ನಿಜಕ್ಕೂ ಶ್ಲಾಘನೀಯ. ಇಂಥ
ಪ್ರತಿಯೊಬ್ಬ ರೈತರು ಪ್ರಗತಿಪರ ಸಂಘಟನೆಕಾರರು ಯಾವಾಗಲೂ ಬದಲಿರಬೇಕು. ಮತ್ತೆ ಅನೇಕ ಜನರು ಅಕ್ಕಿಯನ್ನು ಕೂಡ ನಮ್ಮ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಒಬ್ಬರೇ ಒಬ್ರು ಒಂದು 4 ಜನಕ್ಕೆ ನಾವು ಹೇಳಿದ್ವಿ, ಬೇಟ ಸಾಲು ಎಲ್ಲವನ್ನ ಕೂಡ ದೇಣಿಗೆಯಾಗಿ ತಂದುಕೊಟ್ರು. ಅವ್ರ ಪಾಪ ಮನೆ ಚಿಟ್ಟಿಯಾಗಿ ನಾನು ಹಿಂದೆ ಒಂದು ಸಹ ನಮ್ಮ ಮನೆಗೆ ತಲುಪಿಸಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ನಮ್ಮ ಕಾರ್ಯಕರ್ತರು ತಳಿ ನಂಜಪುರ ಎಸ್ ವೀಕ್ಷಕ ನಮಸ್ಕಾರ. ತಾವೇನ್ ನೋಡ್ತಾ ಇದ್ದೀರಾ, ನಿಜವಲ್ಲೂ ಇವತ್ತು ಬಂದೂರಿನಲ್ಲಿ ಮತ್ತೊಮ್ಮೆ ರೈತ ಸಂಘಟನೆ ಮರುಕಳಿಸಿರುವಂತದ್ದು ದೊಡ್ಡ ರಾಜ್ಯ ಮಟ್ಟದ ರೈತ ಸಂಘಟನೆ ಇವತ್ತು ಇಲ್ಲಿದೆ ಅಂತಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕರ್ತರು, ಜಿಲ್ಲಾ ಮಟ್ಟದ ಎಲ್ಲರೂ ಕೂಡ ಇಲ್ಲಿ ಪದಾಧಿಕಾರಿಗಳಿದ್ದಾರೆ. ಇವತ್ತು ಬಂದೂರು ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಮುಂಚೂಣಿಗೆ ಬಂದಿರುವಂತದ್ದು ರೈತ ಸಂಘಟನೆ ಮತ್ತೆ ಫಿನಿಕ್ಸ್ ಅಕ್ಕಿ ಅಂತ ಎದ್ದು ನಿಂತ್ಕೊಂಡಿರೋದು ಕೂಡ ನಾವು ನೋಡ್ತಾ ಇದೀವಿ. ಸನಾತನ ಧರ್ಮವನ್ನು ಉಳಿಸಲಿಕ್ಕಾಗಿ ಅವರು 2-3 ಗಂಟೆ ಅವರ ಮೈಕನ್ನು ಆತ್ಮ